ಹಮ್ ಭಾರತಿ ಫೌಂಡೇಶನ್ ಮತ್ತು ಚಿನ್ಮಯ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಸಂಯುಕ್ತಾಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸ್ವಾತಂತ್ರ್ಯ ದಿನೋತ್ಸವ ಮತ್ತು ಗಣರಾಜ್ಯೋತ್ಸವ ದಿನಾಚರಣೆಯ ಮಹತ್ವದ ಬಗ್ಗೆ ಸಂದೇಶ ಸಾರುವ ಉದ್ದೇಶದಿಂದ ಸತತವಾಗಿ 18ನೇ ಬಾರಿ ಹುಬ್ಬಳ್ಳಿಯಲ್ಲಿ ತಿರಂಗಾ ಯಾತ್ರೆಯನ್ನು ಹುಬ್ಬಳ್ಳಿಯ ಚಿನ್ಮಯ ಮಹಾವಿದ್ಯಾಲಯದಿಂದ ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್ವರೆಗೆ ಇಂದು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಹೂವು ಹಣ್ಣು ಕೊಟ್ಟು ಸತ್ಕರಿಸಲಾಯಿತು. ಸ್ವಾತಂತ್ರ್ಯ ದಿನಾಚರಣೆಗಿಂತ ಒಂದು ವಾರ ಮುಂಚೆಯೇ ಹಮ್ಮಿಕೊಳ್ಳುವ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಪ್ರತಿಯೊಂದು ಕುಟುಂಬಗಳು ಆಚರಿಸುವ ಸ್ವತಂತ್ರೋತ್ಸವ ಹಾಗೂ ಗಣರಾಜ್ಯೋತ್ಸವವು ದೇಶದ ಜನರಿಗೆ ಒಂದು ಹಬ್ಬವಿದ್ದಂತೆ. ಆಗಸ್ಟ್ 15 ಮತ್ತು ಜನವರಿ 26ರಂದು ನಾವೆಲ್ಲರೂ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸಿ ಅವರ ತ್ಯಾಗ ಬಲಿದಾನವನ್ನು ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಹಾಗೂ ದೇಶದ ಎಲ್ಲ ನಾಗರಿಕರಿಗೆ ಮನವರಿಕೆ ಮಾಡುವ ಮೂಲ ಉದ್ದೇಶದಿಂದಲೇ ಈ ತಿರಂಗಾ ಯಾತ್ರೆ ಮಾಡಲಾಗುತ್ತಿದ್ದು, ಈ ತಿರಂಗಾ ಯಾತ್ರೆಗೆ ಹುಬ್ಬಳ್ಳಿ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದಲೂ ಉತ್ತಮ ಪ್ರತಿಕ್ರಿಯೆಗಳು ಬರುತ್ತಿದ್ದು, ಸುಮಾರು 2011ರಿಂದ ಇಲ್ಲಿಯವರೆಗೆ ಸತತವಾಗಿ 16ನೇ ಬಾರಿಗೆ ತಿರಂಗಾ ಯಾತ್ರೆ ಆಯೋಜಿಸುತ್ತಾ ಬಂದಿರುವ ದೇಶದ ಏಕೈಕ ಮಹಾವಿದ್ಯಾಲಯ ಅದು ಚಿನ್ಮಯ್ ಸಂಸ್ಥೆ ಎಂದು ಅನ್ವರ್ ಮುಲ್ಲಾ ಅವರು ಹುಬ್ಬಳ್ಳಿ ಧ್ವನಿ ಸುದ್ದಿವಾಹಿನಿಗೆ ತಿಳಿಸಿದರು. ಈ ತಿರಂಗಯಾತ್ರೆಯಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಚಿನ್ಮಯ ಮಿಷನ್ ಹುಬ್ಬಳ್ಳಿಯ ಆಚಾರ್ಯರಾದ ಪರಮಪೂಜ್ಯ ಸ್ವಾಮಿ ಕೃತಾತ್ಯಾನಂದರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾಲೇಜು ಆವರಣದಲ್ಲಿ ನೆರೆದ ವಿದ್ಯಾರ್ಥಿನಿಯರಿಗೆ ಆಗಸ್ಟ್ 15 ಮತ್ತು ಜನವರಿ 26ರ ಈ ವಿಶೇಷ ದಿನಗಳ ಮಹತ್ವದ ಬಗ್ಗೆ ತಿಳಿಸಿದರು. ಚಿನ್ಮಯ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಗಿರೀಶ ಉಪಾಧ್ಯಾಯ, ಧರ್ಮದರ್ಶಿಗಳಾದ ಪಾಂಡುರಂಗ ನಾಯ್ಡು, ಆರ್.ಎನ್. ಮೂರ್ತಿ, ಆಡಳಿತಾಧಿಕಾರಿ ವಿಶ್ವನಾಥ ರಾನಡೆ, ಪ್ರಾಚಾರ್ಯರು ಶರ್ಮಿಲಿ ನಾಯ್ಡು, ಹಮ ಭಾರತಿ ಫೌಂಡೇಶನ್ ಅಧ್ಯಕ್ಷರು ಅನ್ವರ್ ಮುಲ್ಲಾ, ಸದಸ್ಯರಾದ ಅಶೋಕ್ ಕತ್ತಲಗಾರ, ಇಮಿಯಾಜ ಮುಲ್ಲಾ, ಸಿಮ್ರನ್ ಮುಲ್ಲಾ, ಫರದೀನ ಇರಹಾನ ಹಾಗೂ ಶಿಕ್ಷಣ ಸಂಸ್ಥೆಯ ಬೋಧಕೇತರರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಲ್ಲದೆ ಈಗಾಗಲೇ ಚಿನ್ಮಯ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗಸ್ಟ್ 07ರಿಂದ ಆಗಸ್ಟ್ 15ರವರೆಗೆ ತಿರಂಗ ಸಪ್ತಾಹ ಆಚರಿಸುತ್ತಿದ್ದು, ಎಲ್ಲಾ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿನಿಯರು ತಮ್ಮ ಎದೆಯ ಮೇಲೆ ಖಾದಿ ನಿರ್ಮಿತ ಚಿಕ್ಕ ತ್ರಿವರ್ಣ ಬಾವುಟ ಧರಿಸುವುದು, ಮಕ್ಕಳಲ್ಲಿ ರಾಷ್ಟ್ರಾಭಿಮಾನ ಜಾಗೃತಗೊಳಿಸುವುದು, ಖಾದಿ ಉತ್ಪಾದಿತ ಧ್ವಜ ಖರೀದಿಸುವುದು, ಖಾದಿ ಉತ್ಪನ್ನ ಹಾಗೂ ಖಾದಿ ಗ್ರಾಮಗಳನ್ನು ಉತ್ತೇಜಿಸುವುದು, ಹರ್ ಪರ್ ತಿರಂಗಾ ಕಾರ್ಯಕ್ರಮದ ರೀತಿಯಲ್ಲಿ ತಿರಂಗಾ ಸಪ್ತಾಹ ಅಭಿಯಾನವನ್ನು ದೇಶವ್ಯಾಪ್ತಿ ಯಶಸ್ವಿಗೊಳಿಸಲು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ವಿವಿಧ ದೇಶಭಕ್ತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿರಲಿದೆ ಎಂದು ತಿಳಿಸಿದರು. ಇವತ್ತು ನಡೆದ ಈ ತಿರಂಗಾ ಯಾತ್ರೆಯಲ್ಲಿ ಸುಮಾರು 700ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು, ವಿವಿಧ ಸಂಸ್ಥೆಯ ಪದಾಧಿಕಾರಿಗಳು, ಸಂಘ ಸಂಸ್ಥೆಗಳು, 150 ಮೀ ಉದ್ದದ ರಾಷ್ಟ್ರೀಯ ಧ್ವಜದೊಂದಿಗೆ ವಿವಿಧ ಕಲಾವಿದರ ತಂಡದೊಂದಿಗೆ ಈ ತಿರಂಗಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಚಿನ್ಮಯ ಕಾಲೇಜಿನ ಆವರಣದಿಂದ ಹೊರಟು ರಮೇಶ ಭವನ, ಸರ್ವೋದಯ ವೃತ್ತ, ಕಾನ್ವೆಂಟ್ ಸ್ಕೂಲ ಸಾಗಿ ರೈಲ್ವೆ ಸ್ಟೇಷನ್ ಪ್ರವೇಶ ದ್ವಾರ ಹತ್ತಿರ ಇರುವ ಸ್ವಾಮಿ ವಿವೇಕಾನಂದರ ಮೂರ್ತಿಯ ಮುಂದೆ ತಿರಂಗಾ ಯಾತ್ರೆಯು ತಲುಪಿತು. ಸ್ವಾಮಿ ವಿವೇಕಾನಂದರ ಮೂರ್ತಿಯ ಮುಂದೆ 21 ಅಡಿ ಉದ್ದ 14 ಅಡಿ ಅಗಲದ ಬೃಹತ್ ರಾಷ್ಟ್ರಧ್ವಜವನ್ನು ಪ್ರದರ್ಶಿಸಿ ರಾಷ್ಟ್ರಗೀತೆಯನ್ನು ಹಾಡಿ ದೇಶದ ಪ್ರತಿಯೊಂದು ಕುಟುಂಬ ತಮ್ಮ ಮನೆಯ ಮಾಳಿಗೆ ಮೇಲೆ ರಾಷ್ಟ್ರಧ್ವಜಾರೋಹಣ ಮಾಡಿ ಸ್ವಾತಂತ್ರ್ಯೋತ್ಸವ ಆಚರಿಸಬೇಕೆಂದು ಕರೆ ನೀಡುವುದರೊಂದಿಗೆ ತಿರಂಗ ಯಾತ್ರೆಯನ್ನು ಮುಕ್ತಾಯಗೊಳಿಸಿ ಜೈಘೋಷ್ ಕೂಗಲಾಯಿತು. ಹುಬ್ಬಳ್ಳಿ ಧ್ವನಿ ಕ್ಯಾಮೆರಾ ಪರ್ಸನ ಅಮಿತಾ ಜೊತೆಗೆ ಲೋಹಿತ ಬಸವ, ಹುಬ್ಬಳ್ಳಿ. ಕಾಲೇಜಿಂದ ಪ್ರಾರಂಭ ಆಚಾರ್ಯರು ಚಾಲನೆಯನ್ನು ನೀಡಿದ್ದಾರೆ. ಇದು ರಮೇಶ್ ಭವನ ಆಮೇಲೆ ಸರ್ವೋದಯ ಸಂಘದಿಂದ ಸ್ವಾಮಿ ವಿವೇಕಾನಂದ ಮೂರ್ತಿ ಅಂದರೆ ಇದು ರೈಲ್ವೆ ಸ್ಟೇಷನ್ ಮುಂಗಡೆ ಏನಿದೆ ಅಲ್ಲಿ ಧ್ವಜಾರೋಹಣ ದೊಡ್ಡ 24 ಅಡಿ ದೊಡ್ಡ ಧ್ವಜ ಇದೆ. ಅದರಲ್ಲಿ ನಾವು ಪ್ರದರ್ಶಿಸಿ ಅಲ್ಲಿ ನಾವು ರಾಷ್ಟ್ರೀಯ ಗೀತೆಯೊಂದಿಗೆ ತಿರಂಗ ರ್ಯಾಲಿಯನ್ನು ಅಲ್ಲಿಂದ ನಾವು ಕರೆ ಕೊಡ್ತೀವಿ. ಎಲ್ಲರೂ ಪ್ರತಿಯೊಬ್ಬರು ಅರಗತ್ತಿರೋದ ಯಾವ ಥರ ಯಶಸ್ವಿಯಾಗಿದೆ, ಪ್ರತಿಯೊಬ್ಬರು ತಮ್ಮ ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿ ಮಕ್ಕಳಲ್ಲಿ ಇವೆಲ್ಲ ಚರ್ಚೆ ಮಾಡಬೇಕು. ಮಕ್ಕಳಲ್ಲಿ ಆ ತ್ಯಾಗ ಬಲಿದಾನದ ಒಂದು ಸ್ಮರಣೆ ಅಂತ ಹೇಳ್ತಾರಲ್ಲ, ಆ ಸ್ಮರಣೆಯೊಂದಿಗೆ ಈ ಹಬ್ಬಗಳನ್ನು ಆಚರಿಸಬೇಕು. ಇದು ಒಂದು ದೇಶಾಭಿಮಾನ, ಒಂದು ಭಕ್ತಿ, ನಮ್ಮ ಸ್ವಾತಂತ್ರ್ಯ ಸೇನಾನಿಗಳ ಪ್ರತಿ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಆಗಿ ಖಂಡಿತವಾಗಿ ಕೂಡ ಗೊತ್ತಾಗ್ತದೆ. ಈ ರ್ಯಾಲಿ ಮುಖಾಂತರ ಮಕ್ಕಳಿಗೆ ಏನಾದರೂ ಒಂದು ಕರೆ ಕೊಡ್ತಾರೆ. ಮಕ್ಕಳಿಗೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ನಮ್ಮ ದೇಶ ಬಗ್ಗೆ ನಮಗೆ ಒಂದು ಅಭಿಮಾನ ಅನ್ನಿಸೋದಿರಬೇಕು. ಆದ್ದರಿಂದ ನಮ್ಮ ಎಲ್ಲ ಹಬ್ಬಗಳಲ್ಲಿ ಹೇಗೆ ನಾವು ಮನೆಯಲ್ಲಿ ಭಾಗವಹಿಸ್ತೀವಿ ಅದೇ ರೀತಿಯಲ್ಲಿ ಈ ರಾಷ್ಟ್ರೀಯ ಹಬ್ಬದಲ್ಲೂ ಕೂಡ ನಾವು ಸಂತೋಷದಿಂದ ಭಾಗವಹಿಸಿ ನಮ್ಮ ಯಾರು ಹಿರಿಯರು ಆಗಿ ಹೋಗಿದ್ದಾರೆ ಅವರಿಗೆ ನಾವು ಸಲ್ಲಿಸತಕ್ಕಂಥ ಒಂದು ಸಂದರ್ಭ. ಥ್ಯಾಂಕ್ ಯು.